ಕರ್ನಾಟಕದಲ್ಲಿ ಒಂದು ಒಳ್ಳೆ ಸುದ್ದಿ. ಯಾಕಂದ್ರೆ ಇವತ್ತು ವಾರ್ತಾ ಭಾರತಿ ಪೇಪರ್ ಅನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಾಳೆಯಿಂದ ಶುರು ಆಗಿದೆ, ಇವತ್ತು ಉದ್ಘಾಟನೆ ಆಗಿದೆ. ಅದರ ಸಲಗೆ ನಾನು ಇಡೀ ಕರ್ನಾಟಕ ಕಲ್ಯಾಣ ಎಲ್ಲ ಜನತಾ ಪರವಾಗಿ ತಮಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಒಳ್ಳೆ ಪೇಪರ್, ಒಂದು ಲೀಡಿಂಗ್ ಪೇಪರ್ ಮಂಗಳೂರು ಸೈಡ್, ಮತ್ತೆ ಇವಾಗ ನಮ್ಮ ಕರ್ನಾಟಕ ವಾಯ್ಸ್ ಆಫ್ ಪೀಪಲ್, ವಾಯ್ಸ್ ಆಫ್ ಕರ್ನಾಟಕ ಅಂತ ಈ ಕಲ್ಯಾಣ ಕರ್ನಾಟಕದಲ್ಲಿ ತಮ್ಮ ಪೇಪರ್ ಇವತ್ತು ಉದ್ಘಾಟನೆ ಆಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎಲ್ಲರೂ ಗೆಸ್ಟ್ ಇದ್ದಾರೆ, ಎಲ್ಲರದು ಆಲ್ರೆಡಿ ಹೆಸರು ತಗೊಂಡಿದ್ದಾರೆ ಸುಮಾರು ಸಲ. ನಾನು ಆಲ್ರೆಡಿ ಭರದ್ವಾಜ್ ಸರ್ ಮತ್ತು ಪ್ರಕಾಶ್ ಸರ್ ಅವರು, UT ಖಾದರ್ ಸಾಹೇಬರು, ಈಗ MLA ಸಾಹೇಬರು ಮಾತಾಡಿದರು. ಎಷ್ಟು ಒಳ್ಳೆ ರೀತಿಯಿಂದ ಮತ್ತೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ನಲ್ಲೇ ಮತ್ತೆ ನಮ್ಮ ದೇಶ ಬಗ್ಗೆ, ಸಂವಿಧಾನ ಬಗ್ಗೆ ವಿಶ್ವಾಸ ಪಬ್ಲಿಕ್ನಲ್ಲಿ ಮತ್ತು ಇವತ್ತು ಪೇಪರ್, ಮೀಡಿಯಾ, TV ಏನೇನು ಆಗ್ಬಿಟ್ಟಿದೆ ಅಂತ ಎಲ್ಲ ಹೇಳಿದ್ದಾರೆ. ನಿಜವಾಗ್ಲೂ ನಮ್ಮ ಸಂವಿಧಾನ ಜೋಡಿಸ್ಬೇಕಂತ ಕೆಲಸ ಮಾಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಇವತ್ತೆಲ್ಲ ಪಾಯ್ಸನ್ ಹಾಕಿ, ವಿಷ ಹಾಕಿ, ಇನ್ಕ್ಲೂಡಿಂಗ್ ಇದರಲ್ಲಿ ಸುಮಾರು ಜನ ಇನ್ವಾಲ್ವ್ ಆಗಿ ಜನನಲ್ಲಿ ಏನು ಪ್ರೀತಿ ವಿಶ್ವಾಸ ಇತ್ತು ಅದು ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ನಮ್ಮ ದೇಶ ಮೊದಲು ಏನು ಇದ್ದಿಲ್ಲ, ಇವತ್ತು 5ನೇ 6ನೇ ಸ್ಥಾನದಲ್ಲಿ ಹೋಗಿದೆ. ಇಷ್ಟು ಜನಸಂಖ್ಯೆ ಇದ್ರು, ಇಷ್ಟು ಸಮಾಜ ಇದ್ರು, ಇಷ್ಟು ಲ್ಯಾಂಗ್ವೇಜ್ ಇದ್ರು, ಇದು ಒಂದು ಗಟ್ಟಿ ರೀತಿಯಿಂದ ಏನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ, ಒಂದು ನಮ್ಮ ದೇಶಕ್ಕೆ ಜೋಡಿಸಿ ಮುಂದೆ ಹೋಗ್ಬೇಕಂತ ಏನವರು ಸಂವಿಧಾನ ಬರೆದಿದ್ದಾರೆ. ಆದರೂ ಇಲ್ಲ ಆಗಿದೆ. ಮತ್ತೆ ಮೊದಲು ಪೇಪರ್ನಲ್ಲಿ ಏನಿದೆ ಅಂತ ಹೋಗಿ ನೋಡಿ ಬೆಳಗ್ಗೆ ಕಲೆಕ್ಟ್ ಮಾಡಿ ಓದ್ತಿದ್ರು. ಆದರೂ ಇವತ್ತು ಪೇಪರ್ದು ಏನಿದೆ ವಿಷಯ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಈವನ್ ಪೇಪರ್ ರೈಟರ್ ಅವರು ಬರೆದ್ರು ಕರೆಕ್ಟ್ ನ್ಯೂಸ್, ಅಲ್ಲಿ ಟಾಪ್ ಲೆವೆಲ್ ಅಲ್ಲಿ ಕಟ್ ಮಾಡಿಬಿಡ್ತಾರೆ, ಬೇರೆನೇ ಸೇರಿಸ್ಬಿಡ್ತಾರೆ. ಪೇಪರ್ ಬಗ್ಗೆ ಎಲ್ಲರೂ ಒಂದು ಹೆಸರು ತಗೊಂಡ್ರೆ ಸಾಕು, ಇದು ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಬಂದಿದೆ. ಅದ್ರ ಸಲಗೆ ನಾನು ಇಡೀ ಕರ್ನಾಟಕ ಕಲ್ಯಾಣ ಪಬ್ಲಿಕ್ಲಿಂದ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕಲಿಂದ ತಾವು ಇಲ್ಲಿ ಈ ಏರಿಯಾಗೆ ಒಳ್ಳೆ ಒಂದು ದಿಶಾ, ಒಳ್ಳೆ ನ್ಯೂಸ್ ಕೊಟ್ಟು ಪಬ್ಲಿಕ್ಗೆ ಆಗಲಿ, ಗೌರ್ಮೆಂಟ್ಗೆ ಆಗಲಿ, ಮತ್ತು ಯಾರ್ಯಾರು ತಪ್ಪು ಮಾಡ್ತಾರೆ, ಯಾವುದು ಸಂಘಟನೆ ಇರಲಿ, ಯಾರ್ಯಾರು ಪಾಯ್ಸನ್ ಹಾಕ್ತಾರೆ ಅವರಿಗೆ ತಾವೊಂದು ಒಳ್ಳೆ ದಿಶಾ ತೋರಿಸ್ಬೇಕಂತ ಹೇಳಿ ತಮ್ಮೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ. ಜೈ ಹಿಂದ್.